ಸರ್, ಇವತ್ತು ಬಿಜೆಪಿಯವರು ನಿಮ್ಮ ಮನೆಗೆ ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಸರ್. ಇಲ್ಲ, ಅದೇ ನಾವು ಹೇಳಿದ್ದೀವಲ್ಲ ಸ್ವಾಗತ ಅವರಿಗೆ ಅಂತ. ಬಟ್ ನಾನು ಹೇಳ್ದಂಗೆ ಅವ್ರು ಇನ್ನೂ ಕೂಡ ಇಶ್ಯೂ ಏನು ಅಂತ ಸರಿಯಾಗಿ ಸ್ಪಷ್ಟವಾಗಿ ಹೇಳ್ತಾ ಇಲ್ಲ. ಮೊನ್ನೆ ತನಕ ಹೇಳ್ತಾ ಇದ್ರು ಪ್ರಿಯಾಂಕ್ ಖರ್ಗೆ ಅವರ ಏನು ಅವ್ರ ಮೇಲೆ ಆರೋಪ ಇದೆ, ಅವ್ರು ರಾಜೀನಾಮೆ ಕೊಡಬೇಕು ಅಂತ. ನಾನು ಭಾಳ ಸ್ಪಷ್ಟವಾಗಿ ಈಶ್ವರಪ್ಪ ಅವರ ಪ್ರಕರಣ ಮತ್ತು ಇಲ್ಲಿ ಬೀದರಿನ ಪ್ರಕರಣ ಬಗ್ಗೆ ಉಲ್ಲೇಖಿಸಿದ ಮೇಲೆ ಅದ್ರ ಬಗ್ಗೆ ಪ್ರಸ್ತಾಪನೆ ಬಿಟ್ಟಿದ್ದಾರೆ. ಈಗ ತಾವು ಗಮನಿಸಬೇಕಾಗಿರೋದು ಏನಂದರೆ, ಕಳೆದ ಒಂದು ವಾರ 8 ದಿನದಲ್ಲಿ ಇವರು ಹೇಗೆ ಅವರ ಬೇಡಿಕೆಗಳನ್ನು ಶಿಫ್ಟ್ ಮಾಡ್ಕೊಂಡಿದ್ದಾರೆ. ಫಸ್ಟ್ ಏನು ಹೇಳಿದ್ರು, ಇದರಲ್ಲಿ ಭ್ರಷ್ಟಾಚಾರ ನಡೆದಿದೆ, ಅದು ತನಿಖೆ ಆಗಬೇಕು, ಅದಾದಮೇಲೆ ನಾನು ರಾಜೀನಾಮೆ ಕೊಡಬೇಕು, ಅದಾದಮೇಲೆ ಸರ್ಕಾರನೇ ವಜಾಗೊಳಿಸ್ಬೇಕು, ಮತ್ತು ಮೊನ್ನೆ ಮತ್ತೆ ಏನು ಪ್ಲೇಟ್ ಚೇಂಜ್ ಮಾಡಿ ಇದು ಹನಿ ಟ್ರ್ಯಾಪ್ ವಿಚಾರ ಆಗಿದೆ, ಸಂಚು ನಡೆದಿದೆ. ಅವ್ರಿಗೆ ಏನು ಬೇಕಂತ ಸರಿಯಾಗಿ ಅವ್ರಿಗೆ ಗೊತ್ತೇ ಇಲ್ಲ ಅಲ್ಲ. ಸ್ಪಷ್ಟವಾಗಿ ಹೇಳಿದ್ದೀವಿ ನಾವು, 8 ಜನ ಆರೋಪಿ ಇದ್ದಾರೆ. 8 ಜನ ಆರೋಪಿಗಳಲ್ಲಿ ನನ್ನ ಹೆಸರು ಇದೆಯಾ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಇಲ್ಲ. ಸುಮ್ಮನೆ ಯಾವುದೋ ಒಂದು 2 ಲೈನ್ ಓದ್ಬಿಟ್ಟು ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಂದರೆ ಇವರೆಲ್ಲರೂ ಜೈಲಿಗೆ ಇರಬೇಕಾಗಿತ್ತು ಬಿ ಜೆ ಪಿನವರು. ಮತ್ತು ನಾನು ಪದೇ ಹೇಳ್ತಾ ಇದ್ದೀನಿ, ನೀವು ನಾನು ಹೇಳಿದ್ರೆ ನೀವು ಮಾಧ್ಯಮದವ್ರು ನಂಬೋದು ಇಲ್ಲ, ಪ್ರಸಾರನೂ ಮಾಡೋದಿಲ್ಲ. ಏನು ಬಿ ಜೆ ಪಿಯವರು ಮನೆ ಒಂದು 100 ಬಾಗಿಲು ಅಂತ ಹೇಳಿ. ಇವತ್ತು ಯಾರ್ಯಾರು ಬರ್ತಾಯಿದ್ದಾರೆ ಪ್ರೊಟೆಸ್ಟು ಕಲಬುರಗಿಗೆ? ಈಗ ಒಬ್ಬ ಸರ್ಕಾರದಲ್ಲಿ ಸಚಿವರ ರಾಜೀನಾಮೆಗೆ ಒತ್ತಾಯ ಮಾಡಲಿಕ್ಕೆ ಎಷ್ಟು ಜನ ಬರ್ತಾಯಿದ್ದಾರೆ ಕೇಂದ್ರದಿಂದ? ವಿಜೇಂದ್ರ ಅವರೆಲ್ಲಿದ್ದಾರೆ ಇವತ್ತು? ಶಿವಮೊಗ್ಗದಲ್ಲಿದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ. ಅವರ ಹಿರಿಯ ನಾಯಕರೆಲ್ಲಿದ್ದಾರೆ? ಕೆಲವು ಜನರು ಬೆಳ್ಳಾರಿನಲ್ಲಿ ವಕ್ಫ್ ಇದು ಮಾಡ್ತಾಯಿದ್ದಾರೆ, ಇನ್ನು ಕೆಲವು ಜನರು ಬಾಣಂತಿಯರು ಇದು ಪ್ರೊಟೆಸ್ಟ್ ಮಾಡ್ತಾಯಿದ್ದಾರಂತೆ, ಇನ್ನು ಕೆಲವರು ಇವಾಗ KSRTC ಮುಂದೆ ಹೋಗ್ತಾ ಇದ್ದಾರಂತೆ. ಅಂದರೆ ಬಿ ಜೆ ಪಿಯವರು ಮನೆ ಏನಿದೆ ಅದು 3 ಬಾಗಿಲಲ್ಲ 100 ಬಾಗಿಲು ಅಂತ ತೋರಿಸ್ತಾ ಇದೆ ಇವತ್ತು. ಯತ್ನಾಳ್ ಅವರ ಏನು ಹೈಕಮಾಂಡ್ ಮಾತು ಯತ್ನಾಳ್ ಅವ್ರು ಕೇಳ್ತಾ ಇಲ್ಲ, ವಿಜೇಂದ್ರ ಅವ್ರ ಮಾತು ಯತ್ನಾಳ್ ಕೇಳ್ತಾ ಇಲ್ಲ, ಅಶೋಕ್ ಅವರು ವಿಜೇಂದ್ರ ಮಾತು ಕೇಳ್ತಾ ಇಲ್ಲ, ನಿಮ್ಮ ವಿಜೇಂದ್ರ ಅವ್ರ ಮಾತು ಯಾರು ಕಿಮ್ಮತ್ತು ಕೊಡ್ತಾ ಇಲ್ಲ, ನಾರಾಯಣ ಸ್ವಾಮಿ ಅವರು ಆಟಕ್ಕೆ ಕೊಟ್ಟು ಲೇಖಕ್ಕೆ ಇದ್ದಾರೆ. ಸೊ ಹಾಗಾಗಿ ಯಾರೂ ಕೂಡ ಇಲ್ಲಿ ಒಂದು ಸಮಗ್ರವಾಗಿ ಏನಾಗಬೇಕು, ಏನಾಗ್ತಾ ಇದೆ ಅಂತ ಜನರಿಗೂ ತಿಳಿಸೋರಿಲ್ಲ. ಬಿ ಜೆ ಪಿನ ಪಾರ್ಟಿದಲ್ಲೂ ಕೂಡ ಅವ್ರಿಗೆ ಏನು ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಇದು ನಾನು ಹೇಳ್ದಂಗೆ ಇವ್ರು ಎಷ್ಟು ಅಗೀತಾರೆ, ಎಷ್ಟು ಆಳವಾಗಿ ಈ ಬೀದರ್ ಪ್ರಕರಣದ ಬಗ್ಗೆ ಚರ್ಚೆ ಮಾಡ್ತಾರೆ, ಅಷ್ಟೇ ಅವಮಾನಿತರಾಗ್ತಾರೆ. ಅದರಲ್ಲಿ 2 ಮಾತಿಲ್ಲ. ಸರ್, ಈಗ ಅವರು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದಾರೆ, ಪತ್ರ ಕೂಡ ಬಂದಿದ್ದಾರೆ, ಸರಿಯಾದ ತನಿಖೆ ಆಗಬೇಕು ಅನ್ನೋದು. ಯಾರು? ಅವರ ಸಿಸ್ಟರ್ ಮಾತಾಡಿದ್ದಾರೆ ನಿನ್ನೆ. ಬರೀ ರಾಜಕಪ್ಪನವರು ಹೆಸರು ಬರ್ತಾ ಇದೆ, ಬೇರೆಯವರ ಹೆಸರುಗಳ ಪ್ರಸ್ತಾಪನೆ ನೋಡಿ. ಏನೇ ಇದ್ರೂ ಕೂಡ ಅನುಮಾನ ಇದೆ ನನಗೆ. ನೋಡಿ, ಏನೇ ಇದ್ರೂ ಕೂಡ ಇನ್ನು 2 ದಿನ 3 ದಿನ, ಇದು 3ನೇ ದಿನ CIDಗೆ ಕೊಟ್ಟು 2 ದಿನದಲ್ಲೇ ಅವರು ಹೋಗಿ ಮಾಜರೆಲ್ಲ ಮಾಡಿದ್ದಾರೆ. ಅವ್ರು ಹೋಗಿ ಇದು ಎಲ್ಲ ಏನೋ ಅಲ್ಲಿ ಏನು ವಿಚಾರಣೆಗಳಿಗೆ ಸಿದ್ಧತೆ ಮಾಡಬೇಕು ಅದೆಲ್ಲನೂ ಮಾಡ್ಕೊಂಡಿದ್ದಾರೆ. ನಾನು ಕೂಡ ಅವ್ರ ಕುಟುಂಬದವ್ರಿಗೆ ಮಾತನಾಡಿದ್ದೇನೆ. ಪಾರದರ್ಶಕವಾಗಿ ತನಿಖೆ ಏನು ಜವಾಬ್ದಾರಿ ಇದೆ ಅದು ಸರ್ಕಾರದಾಗಿದೆ, ನಮ್ಮದಾಗಿದೆ, ಅದು ನಾವು ಮಾಡಿಸ್ತೀವಿ ಅಂತ ಆಶ್ವಾಸನೆಯನ್ನು ಕೂಡ ನಾನು ಕೊಟ್ಟಿದ್ದೇನೆ. ಸೊ ಇವರು CBI ಕೊಡೋಕ್ಕೆ ಹೇಳಬೇಕು, ಬಿ ಜೆ ಪಿಯವ್ರು ಹೇಳ್ದಂಗೆಲ್ಲ ನಾವು ಮಾಡಲಿಕ್ಕಾಗೋದಿಲ್ಲ. ಇವ್ರ ಟೈಮ್ನಲ್ಲಿ ಎಷ್ಟು CBI ಕೊಟ್ಟಿದ್ದಾರೆ ಅವ್ರ ಸರ್ಕಾರ ಇದ್ದಾಗ ನಾವು ನೋಡಿದ್ದೇವೆ. ಈ 40% ಸರ್ಕಾರ ಆರೋಪ ಬಂದಾಗ ಕೊಟ್ಟಿದ್ರೇನ್ರಿ? ಬಿಟ್ಕಾಯಿನ್ ಕೊಟ್ಟಿದ್ರಾ? ನಿಮ್ಮ ಗಂಗಾ ಕಲ್ಯಾಣ ಯೋಜನೆ ಕೊಟ್ಟಿದ್ರಾ? PSI ಹಗರಣ ಕೊಟ್ಟಿದ್ರಾ CBIಗೆ? ಆಮೇಲೆ ನಾವು ಕೊಟ್ಟಂಥ ಎಲ್ಲ CBIನಲ್ಲೂ ಕೂಡ ತನಿಖೆಗಳು ಕೂಡ ಭಾಳ ಸ್ಪಷ್ಟವಾಗಿ ರಾಜ್ಯ ಸರ್ಕಾರ ಏನು ಮಾಡಿದೆ ಅದು ಕರೆಕ್ಟ್ ಇದೆ ಅಂತಲೇ ಬಂದಿದೆ ಅಲ್ಲ ನಮ್ಮ ಅವಧಿನಲ್ಲಿ. ಸೊ ಇವ್ರಿಗೆ ಏನಕ್ಕೆ ಪದೇ ಬಿ ಜೆ ಪಿಯವರಿಗೆ ಅಷ್ಟು ಪ್ರೀತಿ CBI ಮೇಲೆ ಗೊತ್ತಿಲ್ಲ. ಆಮೇಲೆ CBI ಅವರೇ ಕೂಡ ಬಿ ಜೆ ಪಿಯವರ ಅವಧಿನಲ್ಲಿ ಬರೆದು ಕಳಿಸಿದ್ದಾರೆ, ನೋಡಿ ಅನವಶ್ಯಕವಾಗಿ ಮಿಸಲೇನಿಯಸ್ ಕೇಸಸ್ ನಮಗೆ ಕೊಡಬೇಡಿ, ನಮ್ಮಲ್ಲಿ ಆ ಮಾನವ ಸಂಪನ್ಮೂಲ ಇಲ್ಲ, ನೀವು ಕೊಟ್ಟರು ಕೂಡ ನಿಮ್ಮ ಮಾನವ ಸಂಪನ್ಮೂಲನೇ ನಮ್ಗೆ ಕೊಡಬೇಕಾಗುತ್ತೆ, ಸೊ ನಮ್ಗೆ ದಯವಿಟ್ಟು ಕೊಡಬೇಡಿ ಅಂತ CBI ಅವರೇ ಬರೆದಿರೋದು. ಸೊ ಇವಾಗೇನಕ್ಕೆ CBI ಬರಬೇಕು? ಫಸ್ಟು ಪ್ರಾಥಮಿಕ ತನಿಖೆ ಆಗಲಿ. ತನಿಖೆ ಆಗಲಾರ್ದೇ ಇವರು CBI ಕೊಡಿ ಅಂತ ಬಿ ಜೆ ಪಿ ಹೇಳಿದ ತಕ್ಷಣ ನಾವು ಕೊಡಬೇಕಾ? ಇವ್ರು ಹೆಂಗೆ ಹೇಳ್ತಾರೆ ಹಂಗೆ ಮಾಡೋಕ್ಕಿದ್ದೀವಿ ನಾವು ಏನು ಜನರ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ ಏನು ಮಾಡಬೇಕು ಅದನ್ನು ನಾವು ಮಾಡ್ತೀವಿ ಹೊರತು ಬಿ ಜೆ ಪಿಯವರ ಹಾಕಿರೋ ಸ್ಕ್ರಿಪ್ಟಿಗೆ ನಾವು ನಟನೆ ಮಾಡಲಿಕ್ಕಾಗೋದಿಲ್ಲ. ನಾವು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.